ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯ ದೇವಮಕ್ಕಳೇ, ಕಳೆದ ವಾರಗಳ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ದೇವಮಕ್ಕಳೇ, ಈ ಸಾಯಂಕಾಲದಲ್ಲಿ ದೇವರು ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ. ಏನಂದ್ರೆ, ದೇವ ಭಯವು ನಮ್ಮೊಳಗೆ ಬರಬೇಕಾದರೆ ನಾವೇನು ಮಾಡಬೇಕು? ಅವ್ರ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಭಯವು ನಮ್ಮ ಒಳಗೆ ಬರಬೇಕಾದ್ರೆ ನಾವೇನು ಮಾಡಬೇಕು ಎಂಬುದಾಗಿ ಈ ದಿನಗಳಲ್ಲಿ ನಾವು ನೋಡಬೇಕು. ಪ್ರೀತಿಯ ಮಕ್ಕಳೇ, ಅವ್ರ ಪ್ರೀತಿಯ ಮಕ್ಕಳೇ, ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ದೇವರೇ, ನಿನ್ನಲ್ಲಿ ಭಯ ನನ್ನಲ್ಲಿದೆಯಾ ಎಂಬುದಾಗಿ ತಿಳ್ಕೋಬೇಕು. ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 33ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯ ತಿಳಿದಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆಮೆನ್, ಹಲ್ಲೆಲೂಯಾ. ಪ್ರೀತಿ ದೇವಮಕ್ಕಳೇ, ದಾವೀದನು ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ನೋಡಿ, ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ. ಅವ್ರ ಪ್ರೀತಿ ದೇವಮಕ್ಕಳೇ, ದೇವರೆಲ್ಲವನ್ನು ಸೃಷ್ಟಿ ಮಾಡಿದರೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ದೇವ್ರ ಭಯ ಪಡಲಿ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಮತ್ತೆ ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಅವ್ರ ಪ್ರೀತಿ ಮಕ್ಕಳೇ, ಭೂನಿವಾಸಿಗಳು ಆತನಿಗೆ ಹೆದರಲಿ ಎಂಬುದಾಗಿ ಅವ್ರ ಪ್ರೀತಿ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವ್ರ ಭಯ ನಮ್ಮ ಒಳಗೆ ಇದೆ ಎಂಬುದು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಾವು ಇಷ್ಟ ಬಂದ ಹಾಗೆ ಜೀವಿಸದೆ ದೇವ್ರ ಭಯ ಇರಬೇಕೆಂಬುದಾಗಿ ಎಚ್ಚರಿಸ್ತಿದ್ದಾರೆ. ಅವ್ರ ಪ್ರೀತಿ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 34ನೇ ಅಧ್ಯಾಯ 11ನೇ ವಚನ ಹೇಳ್ತದೆ ನೋಡಿ. ಏನಂದ್ರೆ, ಅಲ್ಲಿ ಹೇಳ್ತದೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಳಿಸುವೆನು. ಆಮೆನ್, ಹಲ್ಲೆಲೂಯಾ. ಅವ್ರ ಪ್ರೀತಿ ಮಕ್ಕಳೇ, ದೇವ್ರು ಕರೀತಾ ಇದ್ದಾನೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಳಿಸ್ತೀನಿ ಎಂಬುದಾಗಿ ದಾವೀದನ ಕೀರ್ತನೆಯಲ್ಲಿ ನೋಡ್ತೀವಿ. ಅವ್ರ ಪ್ರೀತಿ ಮಕ್ಕಳೇ, ದಾವೀದನು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ತನ್ನ ಜೀವಿತದಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ರಾಜ್ಯನ ಆಗ್ಬೇಕಾದ್ರೆ ದೇವರ ಒಂದು ಭಯ ಅವರಲ್ಲಿತ್ತು. ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ದೇವ್ರು ಕರೀತಾನೆ, ಮಕ್ಕಳಿರ ಯೆಹೋವನ ಭಯ ಕಳಿಸ್ತೀನಿ ಬನ್ನಿ ಎಂಬುದಾಗಿ. ಅವ್ರ ಪ್ರೀತಿ ಮಕ್ಕಳೇ, ನಾವು ದೇವರಿಗೆ ಸಮಯವನ್ನು ಕೊಡ್ತಿದ್ದೀವ. ನಮ್ಮ ಜೀವಿತದಲ್ಲಿ ದೇವ್ರ ಭಯವಿಲ್ಲದೆ ಇಷ್ಟ ಬಂದ ಹಾಗೆ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಕೇಳ್ತಾ ಇದ್ರೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನೆಂಬುದಾಗಿ. ಅವ್ರ ಪ್ರೀತಿ ಮಕ್ಕಳೇ, ದೇವ್ರು ನಮ್ಮನ್ನು ದೇವ್ರ ಭಯ ಕಲಿಸ್ತಿದ್ರೆ ಆದರೆ ದೇವರಿಗೆ ಹತ್ತಿರ ನಾವು ಬರಬೇಕು. ದೇವರಲ್ಲಿ ನಾವು ಸಮಯನ ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಜೀವಿತದಲ್ಲಿ ಅಯ್ಯೋ, ನನಗೆ ಸಮಸ್ಯೆ ಇದೆ, ನನಗೆ ಬಲಹೀನತೆ, ನನ್ನ ಜೀವನ ಹೇಗಪ್ಪ ಸಾಗಿಸ್ತೀನಿ ಎಂಬುದಾಗಿ ಹೇಳ್ತೀವಿ. ಆದರೆ ದೇವರೇ, ನಾನು ನಿನ್ನ ಭಯಪಟ್ಟು ನಾನು ನಡೀತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಅದೇ ತರ ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡಿದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನ ಹೇಳಿದ ಮಾರ್ಗದಲ್ಲಿ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ಆಮೇಲೆ ಅವ್ರ ಪ್ರೀತಿ ಮಕ್ಕಳೇ, ಯಾರು ಯೆಹೋವನ ದೇವರಲ್ಲಿ ಭಯಭಕ್ತಿಯುಳ್ಳವರಾಗ್ತಾರೋ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕೆಂದು ಧರ್ಮೋಪದೇಶ ಹೇಳ್ತದೆ. ಪ್ರತಿದಿನ ವಾಕ್ಯ ಓದರಲ್ಲಿ ಆ ದೇವ ನಮಗೆ ಒಳ್ಳೆಯ ಆಜ್ಞೆಗಳು ಕೊಟ್ಟಿದ್ದಾರೆ. ವಾಕ್ಯ ಓದರಲ್ಲಿ, ಪ್ರಾರ್ಥನೆಯಲ್ಲಿ, ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡುವುದರಲ್ಲಿ ಅದು ದೇವರ ಒಂದು ಆಜ್ಞೆ ಇದೆ. ನಿಮ್ಮಂತೆ ನಿನ್ನ ನೆರೆಯವರನ್ನು ಪ್ರೀತಿಸುವುದಾಗಿ ದೇವರ ಆಜ್ಞೆ ಇದೆ. ಅದೇ ತರ ದೇವರ ಆಜ್ಞೆ ಯಾರು ನಡೀತಾರೋ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದಾಗಿ ದೇವ ವಾಕ್ಯ ಇರ್ತದೆ. ಅದೇ ತರ ಧರ್ಮೋಪದೇಶಗಳ 17, 19 ವಚನ 20 ವಚನ ಇರ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲಾ ವಾಕ್ಯಗಳನ್ನು ವಿಧೇಯಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲಿ ಇರಬೇಕು. ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಅವ್ರ ಪ್ರೀತಿ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನಾವು ಯಾವಾಗಲೂ ಓದ್ತಾ ಇರ್ಬೇಕಂತೆ. ದೇವ್ರ ವಾಕ್ಯ ಏನಂದ್ರೆ ನೋಡಿ, 19 ವಚನ ಹೇಳ್ತದೆ, ದೇವ್ರ ವಾಕ್ಯಗಳು ಓದ್ತಾ ಇರುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ವಾಕ್ಯಗಳು ಪ್ರತಿದಿನ ದೇವ್ರ ಧ್ಯಾನ ಮಾಡುವಾಗ ನಮಗೆ ಬೇಕಂತ ಆರೋಗ್ಯನ ಕೊಡುವಂಥ ದೇವರು. ಈ ದಿನಮಾನಗಳು ನೋಡಿದಾದ್ರೆ ಪ್ರೀತಿ ಮಕ್ಕಳು ಎಲ್ಲರಿಗೂ ದೇವ್ರ ಭಯವಿಲ್ಲದೆ ಕುಟುಂಬನ ಅಲ್ಲೋಲು ಕಳ್ಳಲು ಆಗ್ತಾ ಇದೆ. ಈ ಕಾರಣ ಏನಂದ್ರೆ ಅವ್ರ ಭಯ ಇಲ್ಲ, ದೇವ್ರ ವಾಕ್ಯಗಳು ಓದ್ತಾ ಇಲ್ಲ, ತಮ್ಮ ಇಷ್ಟ ಬಂದ ಹಾಗೆ ಜೀವಿಸಿ ಆ ಮನೆಗಳನ್ನ ಅನುರಾಗಿ ಇದು ಮಾಡ್ತಿದ್ದಾರೆ. ಆದರೆ ದೇವ್ರ ವಾಕ್ಯ ಇರ್ತದೆ, ನೀವು ದೇವರಲ್ಲಿ ಭಯಭಕ್ತಿಯಿಂದ ಮಕ್ಕಳೇರ ಬನ್ನಿರಿ, ನಾನು ನಿಮಗೆ ದೇವ್ರ ಭಯನ ಕಳಿಸ್ತೀನಿ ಎಂಬುದಾಗಿ ದಾವೀದನು ಹೇಳ್ತಾರೆ. ಇಲ್ಲಿ ನೋಡೋದಾದ್ರೆ 19 ವಚನ ಇರ್ತದೆ ನೋಡಿ, ದೇವರಲ್ಲಿ ನಾವು ಯಾವಾಗ್ಲೂ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ಮಕ್ಕಳೇ, 17ನೇ ಅಧ್ಯಾಯ
19 20ನೇ ವಚನ ಹೇಳ್ತದೆ ನೋಡಿ. ಏನಂದ್ರೆ ದೇವರಾದ ಯೆಹೋವನಲ್ಲಿ ಭಯಭಕ್ತರಾಗಿ ಈ ಧರ್ಮಶಾಸ್ತ್ರ ಎಲ್ಲ 20ನೇ ವಚನ ಇರುತ್ತದೆ. ಹೀಗಾದರೆ ಅವನು ಅವನ ಸಂತತಿಯವರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲರ ನಡುವೆ ಬಾಳುವರು. ಆಮೀನ್. ಹೌದು ಪ್ರೀತಿಯ ಮಕ್ಕಳೇ, ಈ ಲೋಕದಲ್ಲಿ ಇಸ್ರಾಯೇಲರು ಅಂದ್ರೆ ನಾವೇ. ನಮ್ಮ ದೇವ್ರು ನಮ್ಮನ್ನು ಕರೀತಾ ಇದ್ದಾರೆ, ಒಳ್ಳೆಯ ರೀತಿಲಿ ನೀವು ಜೀವಿಸ್ತೀರಿ. ಯಾಕಂದ್ರೆ ದೇವ್ರ ವಾಕ್ಯಗಳು ಓದುವುದರಲ್ಲಿ, ಸಮಯ ಕಳೆದ್ರಲ್ಲಿ ನಾವು ಬಹಳ ಸಂತೋಷವಾಗಿ ಜೀವಿಸಕ್ಕೆ ಸಾಧ್ಯ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿದ್ದಾರೆ, ಎಷ್ಟೋ ದುಃಖಗಳಿದೆ. ಆದರೆ ದೇವ್ರ ಭಯ ನಮ್ಮಲ್ಲಿ ಇರಬೇಕು. ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ಅಯ್ಯೋ ದೇವ್ರೆ, ನನ್ನ ಹೃದಯದಲ್ಲಿ ನಿನ್ನ ಭಯ ಇದೆಯಾ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನ ಹೇಗೋ ಸಾಗುತ್ತಾ ಇದೆ ಇಲ್ಲಂತಲ್ಲ, ಆದರೆ ದೇವರಲ್ಲಿ ನಾವು ಭಯ ಇಡಬೇಕು, ದೇವರಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದೇ ಅದೇ ಹೇಳ್ತದೆ. ಅದೇ ತರ ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಏನಂದ್ರೆ ನೋಡಿ, ಅಲ್ಲಿ ಹೇಳ್ತದೆ 13ನೇ ವಚನ ಏನಂದ್ರೆ, ಮತ್ತು ಯೆಹೋವನ ಮಹತ್ಕಾರ್ಯಗಳನ್ನು ನಡೆದಿರುವ ನಿಮ್ಮ ಸಂತತಿಯವರು ಕೇಳಿ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ದನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು. ಆಮೇಲೆ ಅಲ್ಲಲ್ಲಿ ಯಾವ ಪ್ರೀತಿಯ ಮಕ್ಕಳು ನಾವು ಕಲಿತುಕೊಳ್ಬೇಕು. ದೇವ್ರ ಭಯನ ಮತ್ತು ದೇವ್ರ ಮಾರ್ಗನ ಕಲಿತುಕೊಳ್ಳುವಾಗ ನಮಗೆ ಬೇಕಾದಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಆತನಲ್ಲಿ ನಾವು ಕಲಿಬೇಕು ಪ್ರತಿದಿನ. ದೇವರೇ, ನಿನ್ನ ವಾಕ್ಯದಲ್ಲಿ ನಾನು ಕಲಿತೀನಿ, ನಿನ್ನಲ್ಲಿ ಸಮಯನ ಕೊಡ್ತೀನಿ, ನೀನು ನನಗೆ ನಡೆಸು, ನನಗೆಲ್ಲ ಬಲಹೀನತೆಯಿಂದ ಬಿಡುಗಡೆ ಕೊಡುವಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ನಮ್ಮ ದೇವ್ರು ಎಂದಿಗೂ ಕೈ ಬಿಡೋದಿಲ್ಲ, ಕೈ ಹಿಡಿದು ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ನ್ಯಾಯೋಕ್ತಿ 2:1-5 ವಚನ ನೋಡುವುದಾದ್ರೆ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನಿನ್ನ ವಿಧೆಯಂತೆ ಕಾಪಾಡಿಕೋ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಆಮೀನ್. ಹಾಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ವಿದ್ಯಾವಂತರಿದ್ದಾರೆ, ಎಷ್ಟೋ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಸಂತೋಷ ಇಲ್ಲಂತಲ್ಲ. ಆದರೆ ದೇವರ ಜ್ಞಾನ ನಾವು ಪಡೆದುಕೊಳ್ಳಬೇಕು, ದೇವರ ಮಾರ್ಗದಲ್ಲಿ ಹೇಗೆ ನಡಿಬೇಕು ಎಂಬುದು ಜ್ಞಾನಕ್ಕೆ ತಿಳಿಸ್ತಾರೆ ಪ್ರೀತಿ. ಅರಿತುಕೋ, ದೈವ ಜ್ಞಾನವನ್ನು ಪಡೆದುಕೊಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಭಯ ನಮ್ಮಲ್ಲಿ ಇರಬೇಕು. ನಾವು ಸುಮ್ಮನೆ ಓದಿ ಜೀವನ ಕಳೆಯದೆ ದೇವ್ರ ಭಯನೂ ನಮ್ಮಲ್ಲಿ ಇದೆ ಅನ್ನೋದು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಎಷ್ಟೋ ಜನ ದುಡ್ಡು ಕೊಟ್ಟು ಎಲ್ಲ ಕಡೆ ಕಾಲೇಜಲ್ಲಿ ಹಾಕ್ತಾರೆ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಎಂಬುದಾಗಿ. ಆದರೆ ಅವ್ರ ಜೀವನ ಹೇಗಿದೆ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ತಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಓದ್ತಾ ಇದ್ದಾರೆ ಎಂಬುದಾಗಿ ಗಮನವಿಲ್ಲದೆ, ಅಯ್ಯೋ ನಮ್ಮ ಮಗ ಓದ್ತಾ ಇದ್ದಾರೆ ಎಂಬುದಾಗಿ ನಾವು ಹೇಳ್ತೀವಿ ಹೊರತು ಯಾವ ರೀತಿಯಲ್ಲಿ ಓದ್ತಾ ಇದ್ದಾರೆ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿಯ ಮಕ್ಕಳೇ. ನಮ್ಮ ಜೀವನ ದೇವರಲ್ಲಿ ಭಯಪಡಿಸ್ಬೇಕು. ದೇವ್ರ ಭಯದಲ್ಲಿ ನಾವು ನಡೆಯುವಾಗ ದೇವರು ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಯೆಶಾಯ ಪ್ರವಾದನೆಗಳು ಹೇಳ್ತಿದೆ, 11ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತೇವೆ, ಜ್ಞಾನ ವಿವೇಕದ ಆತ್ಮ ತಿಳುವಳಿಕೆಯನ್ನು ಯೆಹೋವನ ಭಯವು ಉಂಟು ಮಾಡುವ ಯೆಹೋವನ ಆತ್ಮವೇ ನೆಲೆಗೊಂಡಿತೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಆತ್ಮ ನಮ್ಮಲ್ಲಿ ಇರಬೇಕು. ಅದೇ ಥರ ದಾವೀದನ ಪೌಲ್ ಹೇಳ್ತಾನೆ 2ನೇ ಕೊರಿಂಥ 5:11 ಹೇಳ್ತೇವೆ, ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಕೆ ಮಾಡಿಕೊಳ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಇನ್ನೊಬ್ಬರ ಜೊತೆಲಿ ಒಳ್ಳೆ ರೀತಿಯಲ್ಲಿ ಸಂಪರ್ಕವಾಗಿ ಜೀವಿಸ್ಬೋದು, ನನ್ನ ಸಹೋದರಿಯಾಗಿ ನಾವು ಜೀವಿಸ್ಬೋದು. ಆದರೆ ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಒಡಂಬಡಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ಥರ ಮೊದಲನೇ ತಿಮೋಥಿ 5:20 ಹೇಳ್ತದೆ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸುವ ಮಿಕ್ಕಿದವರಿಗೂ ಭಯ ಉಂಟಾಗುವುದೆಂಬುದಾಗಿ. ನೋಡಿ, ಎಲ್ಲರಿಗೂ ಗದರಿಸ್ತದೆ ಪಾಪ. ಅದೇ ಥರ ಮಿಕ್ಕದವರೆಗೂ ಭಯ ಉಂಟಾಗುತ್ತದೆ ಎಂಬುದಾಗಿ. ಅದೇ ಮಾರ್ಕನ ಬರೆದ ಸುವಾರ್ತೆ 11:8 ವಚನ ಇರುತ್ತದೆ, ಅದನ್ನು ಈ ಮಹಾಯಾಜಕರು ಶಾಸ್ತ್ರಿಗಳು ಕೇಳಿ ಅವರನ್ನು ಯಾವ ಉಪಾಯದಿಂದ ಕೊಳ್ಳೋಣ ಎಂದು ಸತ್ಪೂರ್ಧ ಮಾಡಿಕೊಳ್ಳುತ್ತಿದ್ದರು, ಉಪದೇಶವನ್ನು ಕೇಳಿ ಆಶ್ಚರ್ಯ ಪಡುತ್ತಿದ್ದರು ಎಂಬುದಾಗಿ ನೋಡ್ತೀವಿ. ಅವ್ರ ಪ್ರೀತಿಯ ಮಕ್ಕಳು ಅವರೆಲ್ಲ ಆಶ್ಚರ್ಯ ಪಡ್ತಿದ್ರು, ಯಾವ ರೀತಿಯಲ್ಲಿ ಭಯಪಡದೆ ಎಂಬುದಾಗಿ. ಆತನ ಆಜ್ಞೆಯನ್ನು ಕೈಗೊಳ್ಳುವಾಗ ದೇವರ ಭಯ, ಆತನಿಗೆ ಕಿವಿ ಕೊಡುವಾಗ ದೇವ ಭಯ ಉಂಟಾಗುತ್ತದೆ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳಿಗೆ ನಾವು ದೇವರಿಗೆ ಭಯಪಡೋಣ. ದೇವರಲ್ಲಿ ನಾವು ಜೀವಿಸುವಾಗ ನಮ್ಮ ಕುಟುಂಬದಲ್ಲಾಗಲಿ ಎಲ್ಲ ಕಾರ್ಯಗಳಲ್ಲಿ, ನಮ್ಮ ಕೆಲಸ, ವೈಯಕ್ತಿಕ ಜೀವಿತದಲ್ಲಿ ಕೂಡ ದೇವರು ನಮಗೆ ಸಹಾಯ ಮಾಡೋಕ್ಕೆ ಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನೋಡುವುದಾದರೆ ಎಷ್ಟೋ ಜನ ಗಲಿಬಿಲಿಯಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಹಿಂಸೆ ಇದೆ, ಮಳೆ ನೋಡಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಕಾರಣ
ದೇವರಿಗೆ ಭಯ ಪಡದೆ ತಮ್ಮ ಸಂಬಂಧಿಕರಲ್ಲಿ ದುಃಖದಲ್ಲಿದ್ದಾರೆ. ಆದರೆ ದೇವರು ಹೇಳ್ತಾರೆ, ಮಕ್ಕಳೇ ನನ್ನ ಬನ್ನಿರಿ, ನಾನು ಯೆಹೋವನ ಭಯನ ಕಳಿಸ್ತೀನಿ, ನಿಮಗೆ ಒಳ್ಳೆಯ ಮಾರ್ಗದಲ್ಲಿ ನಾನು ನಡೆಸ್ತೀನಿ ಎಂಬುದಾಗಿ ನಾವು ಎಚ್ಚೆತ್ತುಕೊಳ್ಬೇಕು. ಹೌದು ಪ್ರೀತಿ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಳೋಣ, ದೇವರೇ ನನ್ನ ಹೃದಯದಲ್ಲಿ ನಾನು ದೇವ್ರ ಭಯ ಪಡ್ತೀನಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ನಿಮ್ಮನ್ನು ಮತ್ತು ಎಲ್ಲರನ್ನು ಆಶೀರ್ವದಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಗೋ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ದೇವರೇ, ನಿನ್ನ ಭಯದಲ್ಲಿ ನಾವು ನಡೆಯುವಂತೆ ಸಾಗಿಡು. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ದೇವರೇ ಭಯದಲ್ಲಿ ನಿಮ್ಮ ಭಯದಲ್ಲಿ ನಡೆಯುವಂತೆ ಸಾಗಲು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಪ್ಪ ಅಂತ ಕುಟುಂಬನ ಆಶೀರ್ವದಿಸು. ಎಲ್ಲರೂ ನಿಮ್ಮ ಕರೆಲಪಿಸ್ತಾ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತಲೇ ಇರುತ್ತದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.